ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸಿದ್ದೀನಿ. ಹೋದ್ಸಲಿನೇ ನಾನು ಹೇಳ್ದಂಗೆ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಸ್ವರ್ಗ ಸಮಾನ ಭೂರಮ, ಎತ್ತ ನೋಡಿದ ರತ್ತ ಹಚ್ಚ ಹಸಿರು ಕಾನನ. ಎಲ್ಲಿ ನೋಡಿದ್ರು ನಿಮಗೆ ಪಾಸಿಟಿವ್ ಎನರ್ಜಿನೇ ಕಾಣುತ್ತೆ. ಹೋದ ವಾರ ನಾನು ನಿಮಗೆ ಒಂದು ರೋಚಕ ಕಥೆ ಅರ್ಧ ಭಾಗ ಹೇಳಿದೆ. ಮುಂದಿನ ವಾರ ಎಲ್ಲಿ ನಿಮಗೆ ಇದನ್ನೆಲ್ಲ ತಯಾರಿಸ್ತಾ ಇದ್ರು, ಎಲ್ಲಿ ನಿಮಗೆ ಕಚ್ಚಾ ಸಾಮಗ್ರಿ ಸಿಗ್ತಾ ಇತ್ತು, ಎಲ್ಲಿ ಇದೊಂದು ಸಪ್ಲೈ ಚೈನ್ ಪಾಯಿಂಟಲ್ಲಿ ಎಲ್ಲೊಂದು ಬಹಳ ಕೀ ಪಾಯಿಂಟ್ ಆಗಿತ್ತು, ಅದನ್ನು ಮುಂದಿನ ವಾರ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆ ರೋಚಕವಾದಂಥ ಜಾಗವನ್ನು ತೋರಿಸಿ ಇನ್ನೂ ರೋಚಕವಾದಂಥ ಒಂದು ಕಥೆ ನಿಮ್ಗೆ ಹೇಳ್ತೀನಿ. ಹೋಣ ಬನ್ನಿ. ನಾಲ್ಕರ ಮುದುಕ ಈ ಥರ ಹತ್ತಾ ಇದ್ದೀನಿ. ನೋಡಿದವರೆಲ್ಲ ಇದನ್ನು ನೀವು ಬಂದು ಹತ್ತಲೇಬೇಕಾ? ಆಯಿತಾ?
ಅತ್ಯಂತ ವಿಹಂಗಮನ ನೋಟವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು, ತುಮಕೂರಿನವ್ರಿಗೆ ಎಸ್ಪೆಷಲಿ ಎಲ್ರಿಗೂ ಗೊತ್ತು. ಆದರೂ ನಾನು ಇನ್ನೊಂದ್ಸಲಿ ಹೇಳಬೇಕಾದ್ದು ನನ್ನ ಧರ್ಮ, ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಇವತ್ತು ಕರ್ಕೊಂಬಂದಿರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೂಕು ಚನ್ನರಾಯನ ದುರ್ಗಕ್ಕೆ ನಾನು ಮುಂದೆ ಕರ್ಕೊಂಬಂದಿದ್ದೀನಿ. ಚನ್ನರಾಯನ ದುರ್ಗದ ಅತ್ಯಂತ ವಿಹಂಗಮ ನೋಟ ನೀವು ನೋಡ್ತಾ ಇದ್ದೀರಾ. 1513ರಲ್ಲಿ ಚನ್ನಪ್ಪಗೌಡರು ಚಿಕ್ಕ ಭೂಪಾಲರು ಕಟ್ಟಿಸಿದಂಥ ಕೋಟೆ ಇದು. ನೋಡಿ, ಒಂದು ತಮಾಷೆ ನಾನು ಹೇಳ್ತೀನಿ. ಭಾರತದ ಇತಿಹಾಸ, ಭಾರತದ ಅಷ್ಟೂ ಜನ ರಾಜ ಮಹಾರಾಜರು, ಪಾಳೆಗಾರ, ಮಾಂಡಲಿಕರು, ಡಿಸ್ಟ್ರಿಕ್ಟ್ ಗವರ್ನರ್ಗಳು ಎಲ್ಲರನೇ ಬರೋನು ಒಂದೇ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇದೊಂದು ಉದಾಹರಣೆ ನಾನು ಹೇಳ್ತೀನಿ. ಚಿಕ್ಕಭೂಪಾಲರು ಕಟ್ಸೋರು 1513ರಲ್ಲಿ. ಅವ್ರಿಗೆ 3 ಜನ ಮಕ್ಕಳು, ತೋಂಟೇಂದ್ರ, ಚೆನ್ನಪ್ಪಗೌಡ ಮತ್ತು ಸಪ್ಪೇಂದ್ರ ಅಂತ. ಹೆಸರುಗಳು ಭಾಳ ಚೆನ್ನಾಗಿದೆ. ತೋಂಟೇಂದ್ರ, ಚೆನ್ನಪ್ಪಗೌಡ ಮತ್ತು ಸಪ್ಪೇಂದ್ರ ಅಂತ 3 ಮಕ್ಕಳು. ಆ 3 ಮಕ್ಕಳಲ್ಲಿ ಮೊದಲನೇವರಿಬ್ಬರು ಅಕಾಲ ಮರಣಕ್ಕೆ ಈಡಾಗ್ತಾರೆ. ತೋಂಟೇಂದ್ರ ಮತ್ತು ಚೆನ್ನಪ್ಪಗೌಡರು ಅಕಾಲ ಮರಣಕ್ಕೆ ಈಡಾಗ್ತಾರೆ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಪ್ಪಗೌಡರು ಸತ್ತೋದ ಪರಿಣಾಮವಾಗಿ ಪುತ್ರ ಶೋಕಂ ನಿರಂತರಂ ಎಂಬಂತೆ ಚಿಕ್ಕ ಭೂಪಾಲರು ಪುತ್ರ ಶೋಕವನ್ನು ಮರೆಯಲಿಕ್ಕಾಗದೆ ಚೆನ್ನಪ್ಪಗೌಡರ ಹೆಸರಿನಲ್ಲಿ ಇದಕ್ಕೆ ಚನ್ನರಾಯನ ದುರ್ಗ ಅಂತ ಹೆಸರಿಡ್ತಾರೆ ಅಂತ ಗೆಜೆಟಿಯರು ಬರೀತದೆ. ಆ ಕೊನೆಯವರಿದ್ರಲ್ಲ ಸಪ್ಪೇಂದ್ರ, ಆ ಸಪ್ಪೇಂದ್ರಂಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಿಗೆ ಮಿಡಿಗೇಶಿ, ಮಧುಗಿರಿ ಮತ್ತು ಚನ್ನರಾಯನ ದುರ್ಗನ ಕೊಟ್ಟಿರ್ತಾರೆ. ಅವರು ಭಾಳ ಚೆನ್ನಾಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಈ ಸುತ್ತಮುತ್ತಲ ಪ್ರದೇಶ ಎಲ್ಲ ಈ ಚಿಕ್ಕ ಭೂಪಾಲರ ಕೈಯಲ್ಲೇ ಇರುತ್ತೆ ಮತ್ತು ಅವ್ರ ಮಕ್ಕಳ ಕೈಯಲ್ಲೇ ಇರುತ್ತೆ. ಭಾಳ ಚೆನ್ನಾಗಿ ಆಡಳಿತ ನಡೆಸ್ತಾ ಇರ್ತಾರೆ. ಸಪ್ಪೇಂದ್ರನ 3 ಮಕ್ಕಳಿಗೆ ಮಿಡಿಗೇಶಿ, ಮಧುಗಿರಿ ಮತ್ತು ಚನ್ನರಾಯನ ದುರ್ಗನ ಬರ್ಕೊಟ್ಟಿರ್ತಾರೆ. ಈ 3ನೇವನು ಕಾಳಪ್ಪಗೌಡರಿಗೆ 2 ಮಕ್ಕಳು, ತಿಮ್ಮಪ್ಪಗೌಡ, ರಾಮಪ್ಪಗೌಡ ಅಂತ. ಸಪ್ಪೇಂದ್ರನ 3 ಮಕ್ಕಳಲ್ಲಿ ಕಾಳಪ್ಪಗೌಡರ 3ನೇ ಮಗನಿಗೆ 2 ಮಕ್ಕಳಿರ್ತಾರೆ, ರಾಮಪ್ಪಗೌಡ ಮತ್ತು ತಿಮ್ಮಪ್ಪಗೌಡ ಅಂತ. ದಾಯಾದಿ ಕಲಹ ಎಲ್ಲಿಂದ ಎಲ್ಲಿಗೆ ಮಹಾಭಾರತದಿಂದ ಇಲ್ಲಿವರೆಗೂ ನಡ್ಕೊಬಂದಿದೆ. ಅಣ್ಣ ತಮ್ಮಂದ್ರಿಗೆ ಆಗೋದಿಲ್ಲ, ರಾಮಪ್ಪಗೌಡ ತಿಮ್ಮಪ್ಪಗೌಡ್ರಿಗೆ ಆಗೋದಿಲ್ಲ. ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ಜಗಳ ಬಂದು ತಿಮ್ಮಪ್ಪಗೌಡರು ಮೈಸೂರು ಮಹಾಸಂಸ್ಥಾನವನ್ನು ಆಳ್ತಿದ್ದಂಥ ಭಾರತದ ಅತ್ಯಂತ ಪ್ರಬಲ ಚಕ್ರವರ್ತಿ, ಐ ರಿಪೀಟ್, ಭಾರತದ ಅತ್ಯಂತ ಪ್ರಬಲ ಚಕ್ರವರ್ತಿ ಔರಂಗಜೇಬನ ಸ್ನೇಹಿತರಾಗಿದ್ದಂಥ ಚಿಕ್ಕದೇವರಾಜ ಒಡೆಯರ್ ಕರ್ಕೊಬರ್ತಾರೆ ಇಲ್ಲಿಗೆ. ಚಿಕ್ಕದೇವರಾಜ ಒಡೆಯರು ಶ್ರೀರಂಗಪಟ್ಟಣದ ರಾಜಧಾನಿಯಾಗಿ ಮಾಡಿಕೊಂಡು ಮೈಸೂರು ಸಂಸ್ಥಾನವನ್ನು ನವಕೋಟಿ ನಾರಾಯಣ ಅಂತ ಬಿರುದು ತಕ್ಕೊಂಡು ವೈಭವೋಪೇತವಾದಂಥ ಮೈಸೂರು ಸಂಸ್ಥಾನವನ್ನು ಆಡಳಿತ ಮಾಡ್ತಾ ಇರತಕ್ಕಂಥ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರ್ಗೆ ಹೋಗಿ ತಿಮ್ಮಪ್ಪಗೌಡರು ಕರ್ಕೊಂಬರ್ತಾರೆ, ಬನ್ನಿ ನಮ್ಗೆ ಈ ಕೋಟೆ ಗೆದ್ಕೊಡಿ ಅಂತ. ಚಿಕ್ಕದೇವರಾಯರು ಬಂದು ನೋಡಿ, ಮೈಸೂರಿನವ್ರಿಗೆ ತುಮಕೂರಿನವ್ರ ಮೇಲೆ ಭಾಳ ಆಸೆ ಕಣ್ರಿ. ಚಿಕ್ಕದೇವರಾಜ ಒಡೆಯರು ಬಂದು ಈ ಬೃಹತ್ತಾದ ಸಾಮ್ರಾಜ್ಯವನ್ನೆಲ್ಲ ನೋಡಿ ಇವರೆಲ್ಲರನ್ನೂ ಸೋಲಿಸಿ ಇದನ್ನೆಲ್ಲ ತಾವು ಮೈಸೂರು ಸಂಸ್ಥಾನಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. 1673-74ರಲ್ಲಿ ಅವರು ಅಧಿಕಾರ ಗ್ರಹಣ ಮಾಡಿ 79-80 1679 18ನಲ್ಲಿ ತುಮಕೂರನ್ನು ತಗೋತಾರೆ. 3 ಲಕ್ಷ ರೂಪಾಯಿ ಕೊಟ್ಟು ಔರಂಗಜೇಬನ ಹತ್ರ ನಮ್ಮ ಬೆಂಗಳೂರನ್ನು ತಗೋತಾರೆ. ಅದೇ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರು ಮಹಾ ಚಕ್ರವರ್ತಿ ಅಂತ ನಾನು ಯಾಕೆ ಹೇಳಿದೆ ಅಂತ ನಿಮ್ಗೆ ಈಗ ಅರ್ಥ ಆಗಿರಬೇಕು. ಇಡೀ ತುಮಕೂರು ಜಿಲ್ಲೆ ಇವತ್ತು ಅವತ್ತಿನ ಅವಿಭಜಿತ ತುಮಕೂರು ಜಿಲ್ಲೆ ರೀ, ತುಂಬ ದೊಡ್ಡದು ಅವಿಭಜಿತ. ಈಗ ತುಂಬ ಜನ ಹೋದ ವಾರ ಕೇಳಿದ್ರು ಚಿಕ್ಕಬೇಲದ ಕೆರೆ ಹೊಸದುರ್ಗಕ್ಕೆ ಸೇರ್ಕೊಂಡಿತ್ತು, ಇವಾಗ ಹೊಸದುರ್ಗಕ್ಕೆ ಸೇರ್ಕೊಂಡಿದೆ, ತುಮಕೂರಿಗಲ್ಲ ಅಂತ ಹೇಳಿದ್ರಿ. ಆವಾಗ ಅವಿಭಜಿತ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕಬೇಲದ ಕೆರೆ ತುಮಕೂರಿಗೆ ಸೇರ್ಕೊಂಡಿತ್ತು. ಮೇಜರ್ ಜನರಲ್ ರಿಚರ್ಡ್ ಡಾಬ್ಸ್ ಇದ್ನಲ್ಲ, ಆ ಡಾಬ್ಸು ಚಿತ್ರದುರ್ಗದವರೆಗೂ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ, ಹಿರಿಯೂರು ತನಕ ಸೇತುವೆಗಳನ್ನು ಕಟ್ಟಿಸಿದ್ದಾನೆ ಅಂತ ನಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಚಿಕ್ಕಬೇಲದ ಕೆರೆ ಅವಾಗ ತುಮಕೂರಿಗೆ ಸೇರಿತ್ತು. ಕ್ಲಾರಿಫೈ ಆಯಿತಾ? ಈಗ ಚಿಕ್ಕದೇವರಾಜ ಒಡೆಯರು ಸಂಪೂರ್ಣ ಇದನ್ನೆಲ್ಲ ತಮ್ಮ ಸುಪರ್ದಿಗೆ ಇಟ್ಕೊಂಡು ಈ ತಿಮ್ಮಪ್ಪಗೌಡ, ರಾಮಪ್ಪಗೌಡ 2 ಅಣ್ಣ ತಮ್ಮದನ್ನು ಜೈಲಿಗೆ ಹಾಕ್ತಾರೆ. ಅಲ್ಲಿಗೆ ಈ ಪಾಳೆಗಾರರ ಆಡಳಿತ ಮುಗಿದೋಗಿ ಇದು ಚಿಕ್ಕದೇವರಾಜರ ಮೈಸೂರು ಮಹಾಸಂಸ್ಥಾನದ ಅಡಿಗೆ ಈ ಚನ್ನರಾಯನ ದುರ್ಗ, ಬೃಹತ್ತಾದ ಚನ್ನರಾಯನ ದುರ್ಗ ಕೋಟೆ ಬರುತ್ತೆ. ನಾನು ಇನ್ನೂ ಅರ್ಧ ಹತ್ತಿದ್ದೀನಿ, ಅರ್ಧ ಹತ್ಬಿಟ್ಟು ಸುಧಾರಿಸ್ಕೊತಾ ಇದ್ದೀನಿ. ಇನ್ನೂ ಅರ್ಧ ಹತ್ಬಿಟ್ಟು ಮಿಕ್ಕಿದ್ದು ರೋಚಕ ಕಥೆ ನಾನು ನಿಮ್ಗೆ ಹೇಳ್ತೀನಿ. ಚಿಕ್ಕದೇವರಾಜ ಒಡೆಯರು 1704ರಲ್ಲಿ ತೀರ್ಕೊಂಡ್ಮೇಲೆ, 1707ನಲ್ಲಿ ಔರಂಗಜೇಬನ್ನು ತೀರ್ಕೊಂಡ್ಮೇಲೆ ಮುಘಲ್ ಸಾಮ್ರಾಜ್ಯನು ಡಿಕ್ಲೈನ್ ಆಗಿ ಮೈಸೂರು ಮಹಾಸಂಸ್ಥಾನನು ಸ್ವಲ್ಪ ಡಿಕ್ಲೈನ್ ಆಗೋ ಹೊತ್ತಿಗೆ ಅದರ ಆಡಳಿತಾಧಿಕಾರಿಯಾಗಿ ಬಂದಂಥ ಹೈದರ್ ಮತ್ತು ಟಿಪ್ಪು ಸುಲ್ತಾನರ ಕೈಗೆ ಇದು ಬರುತ್ತೆ. ಇಲ್ಲಿಂದ ಇರೋದು ಅಸಲಿ ಕಥೆ. ಚನ್ನರಾಯನ ದುರ್ಗದ ವಿಶೇಷತೆ ಏನು ಅಂತ ಶುರುವಾಗೋದು 1762ಇಂದ 1762ನೇ ಇಸ್ವಿಯಿಂದ ಇದರ ಅಸಲಿ ರೋಚಕತೆ ಶುರುವಾಗುತ್ತೆ. ಅದನ್ನಿಲ್ಲೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಮೇಲಕ್ಕೆ ಹೋಗಿ ಹೇಳ್ತೀನಿ ಬನ್ನಿ. ಮತ್ತೆ
ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಅವಶೇಷಗಳು ಬಿದ್ದೋಗಿರೋದು ಅಂತಲ್ಲ ಇದೆಲ್ಲ. ಈ ಬೆಟ್ಟಕ್ಕೆ ಪ್ರವಾಸಿಗರು ಕಡಿಮೆ, ನಿಧಿ ಕಳ್ಳರು ಜಾಸ್ತಿ. ಎಲ್ಲಿ ಜನ ಓಡಾಡಲ್ಲ ಅಲ್ಲಿ ನಿಧಿ ಕಳ್ಳರು ಬಂದು ಇಲ್ಲಿ ಏನೇನಿದೆ ಅಂತ ಆಗದು ಬಗದು ಕೋಟೆ ಹೇಗಿತ್ತು ಅನ್ನೋದನ್ನ ನಿರ್ನಾಮ ಮಾಡಿ ಹೊರಟೋಗ್ತಾರೆ. ಹಾಳಾಗೋಗಿರೋದು ಹಂಪೆ ಒಂದೇ ಅಲ್ಲ, ಹಾಳು ಹಂಪೆ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿರೋ ಅತ್ಯಂತ ಮುಖ್ಯವಾದಂಥ ಕೋಟೆ ಕೊತ್ತಲಗಳು, ಗಿರಿದುರ್ಗಗಳು, ವನದುರ್ಗಗಳು, ಜಲದುರ್ಗಗಳು, ನೆಲದುರ್ಗಗಳು ಎಲ್ಲವನ್ನ ಬಗದು ನಿಧಿಗಾಗಿ ಬಗದು, ಫೌಂಡೇಶನ್ಗಾಗಿ ಬಗದು ಕೋಟೆ ಇತ್ತಾ ಇಲ್ವಾ ಅನ್ನಂಗೆ ಮಾಡ್ಬಿಟ್ಟಿದ್ದಾರೆ. ನೀವು ನನ್ನ ವಿಡಿಯೋಗಳಲ್ಲಿ ನೋಡಿದ್ರಿ, ಹಲವಾರು ವಿಡಿಯೋಗಳಲ್ಲಿ ಕೋಟೆಯಲ್ಲಿ ಅಂತ ನಾನು ಅಲಿತಾ ಇರ್ತೀನಿ. ಹಂಗಾಗಿ ಇದು ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಬೊಮ್ಮಾಯಿ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಇದನ್ನೆಲ್ಲ ಬಹಳ ಅದ್ಭುತವಾಗಿ ಮಾಡಿ ನಿಜವಾಗ್ಲೂ ತೊಡೆಯಲ್ಲಿ ಕಸ್ಬೀರವರು ಒನ್ ಡೇ ಟ್ರೆಕ್ಕಿಂಗ್ ಅದ್ಭುತವಾಗಿ ಬೆಂಗಳೂರಿಂದ ತುಮಕೂರಿಂದ ಸುತ್ತಮುತ್ತ ಎಲ್ಲ ಕಡೆಯಿಂದ ಬರುವಂತ ಟ್ರೆಕ್ಕಿಂಗ್ ಜಾಗ ಆಗುತ್ತೆ. ಇದನ್ನ ದಯಮಾಡಿ ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರೋ ಆಮದನ್ನು ಇಲ್ಲಿ ಇದೆಯಲ್ಲ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ಬಿಡೋದು. ನೋಡಿ, ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ವಿ. ಬನ್ನಿ ಮುಂದಿನ ಕತೆ ಹೇಳ್ತೀನಿ. वाह वारे मेरे शेर, ये तो मेरा शेर बनेगा. ಇದರಲ್ಲಿ ಅವರು ಅತ್ಯಂತ ವೀರ ಯೋಧರನ್ನ ಕಂಡಾಗ ಬಹಳ ಖುಷಿಯಿಂದ ಹೇಳ್ತಾ ಇದ್ದಂತ ಮಾತಿದು. ಯಾರನ್ನ ಹೇಳ್ತಾ ಇದ್ರು ಅಂತ ಮತ್ತೊಂದು ರೋಚಕ ಕಥೆ ಇನ್ನೊಂದು 2-3 ವಾರದಲ್ಲಿ ನಿಮ್ಗೆ ನಾನು ಅದನ್ನು ಪ್ರಸ್ತುತ ಪಡಿಸ್ತೀನಿ. ಅಲ್ಲಿವರೆಗೆ ಈ ಚೆನ್ನರಾಯದುರ್ಗನ ಎಂಜಾಯ್ ಮಾಡಿ. ನೋಡಿ, ಇಷ್ಟಿಷ್ಟಾಗಲ್ಲ, ನನ್ನ ಕೈ ಅಗಲೂ ಇಲ್ಲ, ಒಂದು ಮಾರಗಲೂ ಇಲ್ಲದೆ ಇರೋ ಕೋಟೆ ಇಷ್ಟು ಕಿರಿದಾಗಿ ಯಾಕೆ ಕಟ್ತಾ ಇದ್ರು ಅಂದ್ರೆ, ಒಂದೇ ಸರಿ ಶತ್ರು ಸೈನಿಕರು ದಬದಬ ಅಂತ ನುಗ್ಗದಾಗ ನುಗ್ಗಕ್ಕಾಗದೆ ಇರಲಿ, ಒಬ್ಬೊಬ್ಬರೇ ಬರಲಿ, ಬಂದ್ರೆ ಇಲ್ಲಿ ಅವ್ರನ್ನ ಸರಿಯಾಗಿ ಹಠ ಮಾಡ್ಬೋದು ಅಂತ ಹೇಳಿ ಕಟ್ಟಿದಂತ ಅಭೇದ್ಯವಾದಂತ ಕೋಟೆ. ಚಿತ್ರದುರ್ಗದ ಕೋಟೆಯಷ್ಟೇ ಅಭೇದ್ಯವಾದಂತ 7 ಸುತ್ತಿನ ಕೋಟೆ. ಇದನ್ನು ಅದು 7 ಸುತ್ತಿನ ಕೋಟೆ. ಯಾಕೆಂದ್ರೆ ಇದು 1513ರಲ್ಲಿ ಚಿಕ್ಕಭೂಪಾಲರು ಕಟ್ಟಿಸ್ತಿರುವಂತ ಕಾಲಕ್ಕೆ ಏಕನಾಥೇಶ್ವರಿ ಆಶೀರ್ವಾದದಿಂದ ಮತ್ತಿತಿಮ್ಮಣ್ಣ ನಾಯಕರು ಚಿತ್ರದುರ್ಗದ ಅಭೇದ್ಯ ದುರ್ಗವನ್ನ ಕಟ್ತಾ ಇದ್ರು. ಅದೇ ಕಾಲದಲ್ಲಿ ಈ ಕೋಟೆಯನ್ನು ಕಟ್ತಾ ಇದ್ರು. ನೋಡ್ರಿ, ರೆಫರೆನ್ಸ್ ಬಿಲ್ಡಿಂಗ್ಸು ಒಂದೇ ತರ, ಎಷ್ಟು ಕೋಟೆಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡಿ ಎಷ್ಟು ಚಿಕ್ಕದಾದಂತ, ಒಬ್ಬೊಬ್ಬನೇ ಒಂದ್ಸಲಿಗೆ ಒಬ್ಬ ಅಥವಾ ಇಬ್ಬರು ಸೈನಿಕರು ಬರ್ಬೋದು. ಒಂದಾಗಿ ಈಸಿಯಾಗಿ ಅವ್ರನ್ನ ತರದಾಕೋದಾಯ್ತು. ಕೋಟೆಯ ಎಂಟ್ರಿ ಸಹ ನೋಡಿ, ನಾನೊಬ್ಬ ಬರ್ಬೋದು, ಯಮದೂತನಂತೆ ನಾನೇ ಇದ್ದೀನಿ, ನಾನೊಬ್ಬನೇ ಬರ್ಬೋದು. ಬನ್ನಿ, ಈಗ ಮಿಕ್ಕಿದ ಕತೆ ಹೇಳೋ ಸಮಯ. ಬನ್ನಿ. ಸಾವಿರದ 1762ರಲ್ಲಿ ಮೈಸೂರಿನ ಸರ್ವಾಧಿಕಾರಿ ಆದ್ರಲ್ಲ ಹೈದರ್ ಸುಪರ್ದಿಗೆ ಎಲ್ಲ ಕೋಟೆಗಳು ಮೈಸೂರು ಸಂಸ್ಥಾನದಲ್ಲೇ ಇತ್ತಲ್ಲ. ಚಿಕ್ಕದೇವರಾಜ ಒಡೆಯರ್ ಆದಮೇಲೆ ಬಂದಂಥ ಹೈದರಲಿ ಅವರ ಸುಪರ್ದಿಗೆ ಇವೆಲ್ಲ ಬಂತು. ಅದಾದಮೇಲೆ 1781-82ರಲ್ಲಿ ಹೈದರಲಿ ಅವರ ಮರಣಾನಂತರ ಟಿಪ್ಪು ಸುಲ್ತಾನರ ಕೈಗೆ ಈ ಕೋಟೆ ಬಂತು. ಅಸಲಿ ಆಟ ಆವಾಗಲೇ ಶುರುವಾಗಿದ್ದು. ಈ ಲೈಮ್ ಮಾರ್ಟರ್ ಸುನ್ನುಟ್ಗಾರೆ ಹಾಕಿ ಇಟ್ಟಿಗೆ ಕಟ್ಟಿದ್ದಾರೆ ನೋಡಿ. ಈ ಮೈಸೂರು ಸಂಸ್ಥಾನದ ಎಲ್ಲ ಕೋಟೆಗಳ ಮೇಲೆ ಈ ಥರ ಇಟ್ಟಿಗೆ ಕಟ್ಟಿದವರು ಟಿಪ್ಪು ಸುಲ್ತಾನರು. ಅಲ್ಲಿ ಮಧ್ಯದಲ್ಲಿ ತೋಸಿ ಬ್ರಿಜೇಶಲ್ಲಿ ಅಲ್ಲಿ ಮಧ್ಯದಲ್ಲಿರೋದು ಇದು ಬಂದೂಕುಗಳನ್ನು ಇಟ್ಟು ಸಿಡಿಸೋಕೆ.
ಯುದ್ಧ ಜಾಗ್ರತೆಗಾಗಿ ಮಾಡಿದಂಥ ತೂತುಗಳನ್ನ ನೀವು ನೋಡ್ಬೋದು. ಮೈಸೂರು ಸಂಸ್ಥಾನದ ಎಲ್ಲ ಕೋಟೆಗಳಲ್ಲಿ ಟಿಪ್ಪು ಸುಲ್ತಾನರು ಈ ಒಂದು ಮುಂಜಾಗ್ರತೆಯನ್ನು ತಗೊಂಡಿದ್ರು. ಟಿಪ್ಪು ಸುಲ್ತಾನರ ಕೈಗೆ ಇದು ಬಂದ ಮೇಲೆ ಇಡೀ ಮೈಸೂರು ಸಂಸ್ಥಾನವನ್ನು ಒಂದು ದೊಡ್ಡ ಗ್ಯಾರಿಸನ್ ಮಾಡಿದ್ರು, ದೊಡ್ಡ ಮಿಲಿಟರಿ ಸ್ಟೇಷನ್, ದ ಬಿಗ್ಗೆಸ್ಟ್ ಮಿಲಿಟರಿ ಸ್ಟೇಷನ್ ಇನ್ ದ ವರ್ಲ್ಡ್ ಅವತ್ತಿಗೆ ಬಹುಶಃ. ಯಾಕೆಂದರೆ ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ಚಿಕ್ಕಬ್ಯಾಲದ ಕೆರೆಯಲ್ಲಿ ನಾನು ಹೇಳಿದ್ನಲ್ಲ ಇದರಿಂದ ಎಲ್ಲಿ ಸಿಗ್ತಾಯಿತ್ತು ಅಂತ. ಚಿಕ್ಕಬ್ಯಾಲದ ಕೆರೆಯಲ್ಲಿ ಸಿಗ್ತಾ ಇದ್ದಂಥ ಐರನ್ ಓರನ್ನು ಇಲ್ಲಿಗೆ ತಂದು ಸ್ಮೆಲ್ಟಿಂಗ್ ಮಾಡಲಾಗ್ತಿತ್ತು, ಅಂದರೆ ಕರಗಿಸಲಾಗ್ತಾ ಇತ್ತು. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ, ಈ ಚನ್ನರಾಯನದುರ್ಗದಲ್ಲಿ ಅಲ್ಲಿ ಸಿಗ್ತಿದ್ದಂಥ ಐರನ್ ಓರನ್ನು ತಂದು ಇಲ್ಲಿ ಸ್ಮೆಲ್ಟಿಂಗ್ ಮಾಡಿ ಯಾವುದ್ರ ಜೊತೆಗಪ್ಪ, ಸಲ್ಫರ್ ಜೊತೆಗೆ, ಐರನ್ ಓರನ್ನು ಸಲ್ಫರ್ ಜೊತೆಗೆ ಮಿಕ್ಸ್ ಮಾಡಿ ಮೈಸೂರು ಸಂಸ್ಥಾನದಲ್ಲಿದ್ದಂಥ 4 ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳಿಗೆ ಇಲ್ಲಿಂದ ಸರಬರಾಜು ಮಾಡಲಾಗ್ತಾ ಇತ್ತು. ಒಂದು ಬೆಂಗಳೂರು, ಒಂದು ಶ್ರೀರಂಗಪಟ್ಟಣ, ಒಂದು ಚಿತ್ರದುರ್ಗ, ಇನ್ನೊಂದು ನಗರ. ಸರಿಯಾಗಿ ಕೇಳಿಸ್ಕೊಂಡ್ರಿ, ಚಿತ್ರದುರ್ಗದಲ್ಲೂ ಒಂದು ತಾರಾಮಂಡಲ್ ಪೇಟೆ ಅಂತ ಕರಿತಾ ಇದ್ವು ನಾವು. 4 ತಾರಾಮಂಡಲ್ ಪೇಟೆ. ನಿಮಗೆ ಭಾಳ ಹಳೆ ವಿಡಿಯೋದಲ್ಲಿ ಬೆಂಗಳೂರಿನ ತಾರಾಮಂಡಲ್ ಪೇಟೆ ನಾನು ತೋರಿಸಿದ್ದೀನಿ. ಇನ್ನೊಂದ್ಸಲಿ ತೋರಿಸ್ತೀನಿ, ಬಹುಶಃ ನೀವು ಮರ್ತ್ಬಿಟ್ಟಿದ್ದೀರಿ. ಚಿಕ್ಕಪೇಟೆ ಒಳಗಡೆ ಇದೆ. ಚಿಕ್ಕಣ್ಣ ಹೋಟ್ಲಲ್ಲಿ ದೋಸೆ ಕೊಡಿಸಿದ್ರೆ ನಾನು ನಿಮ್ಗೆ ತಾರಾಮಂಡಲ ಪೇಟೆ ಕರ್ಕೊಂಡೋಗಿ ತೋರಿಸ್ತೀನಿ. ತಾರಾಮಂಡಲ ಪೇಟೆಯಲ್ಲಿ ಮಿಸೈಲ್ ತಯಾರಿಕಾ ಕಾರ್ಖಾನೆ. ತಾರಾಮಂಡಲ ಅಂತ ಯಾಕಂತಾರಪ್ಪ ಅಂತಂದರೆ, ಮಿಸೈಲ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಅವತ್ತಿನ ಸೈನಿಕರು ಮಿಸೈಲ್ಗಳನ್ನು ಸಿಡಿಸ್ತಾ ಇದ್ರು. ಅವು ಮೇಲೆ ಹೋಗಿ ನಕ್ಷತ್ರದಂತೆ ಬಣ್ಣಗಳನ್ನು ಎರಚ್ತಾ ಇದ್ರಂತ ತಾರಾಮಂಡಲ ಕಾಣ್ತಾ ಇತ್ತಪ್ಪ ಅಂತ ಸ್ಥಳೀಯರು ಮಾತಾಡ್ತಾ ಇದ್ರು ಅಂತ ಹೇಳಿದ. ಇದಕ್ಕೆ ತಾರಾಮಂಡಲ್ ಪೇಟೆ ಅಂತ ಕರಿತಾ ಇದ್ರು. ಅಂತ 4 ತಾರಾಮಂಡಲ ಪೇಟೆ ಇತ್ತು ಮೈಸೂರು ಸಂಸ್ಥಾನದಲ್ಲಿ. ಬೆಂಗಳೂರು, ಶ್ರೀರಂಗಪಟ್ಟಣ, ಚಿತ್ರದುರ್ಗ ಮತ್ತು ನಗರ, ಶಿವಮೊಗ್ಗದ ನಗರಕ್ಕೂ ನಾವು ಹೋಗೋದಿದೆ. ಸೊ ಅಲ್ಲಿ ಹೋದಾಗ ಅದನ್ನು ನಾನು ತೋರಿಸ್ತೀನಿ. ಇದು ಈ ಚೈನ್ ಲಿಂಕ್ನಲ್ಲಿ, ಇದು ಒಂದು ಸಪ್ಲೈ ಪಾಯಿಂಟ್ನಲ್ಲಿ ಇದೊಂದು ಅತಿ ಮುಖ್ಯವಾದ ಚೈನ್ ಲಿಂಕ್ ಆಗಿತ್ತು. ಅತಿ ಮುಖ್ಯವಾದ ಪಾಯಿಂಟು ಚನ್ನರಾಯನದುರ್ಗ. ಇದು ಅಸಲಿ ಆಟ. ಚನ್ನರಾಯನದುರ್ಗ ಮೈಸೂರು ಸಂಸ್ಥಾನದ ಶಸ್ತ್ರಾಸ್ತ್ರ ತಯಾರಿಕಾ ಘಟಕದಲ್ಲಿ ಅತಿ ಮುಖ್ಯವಾದಂಥ ಜಾಗ ಆಗಿತ್ತು. ಇಲ್ಲಿ ಸ್ಮೆಲ್ಟಿಂಗ್ ಮಾಡಿ ಸಲ್ಫರ್ ಜೊತೆ ಮಿಕ್ಸ್ ಮಾಡಿ ಮಿಕ್ಕಿದೆಲ್ಲ ಫ್ಯಾಕ್ಟ್ರಿಗಳಿಗೆ ಕಳಿಸಲಾಗ್ತಾ ಇತ್ತು. ಅಲ್ಲಿಂದ ಮದ್ದುಗುಂಡುಗಳು, ರಾಕೆಟ್ ಮಿಸೈಲ್ಗಳನ್ನು ತಂದು ಬಂಕರ್ ಶೈಲಿಯ ಆರ್ಮರಿಗಳಲ್ಲಿ ಇಡಲಾಗ್ತಾ ಇತ್ತು. ಒಂದು ಆರ್ಮರಿ ನಾನು ನಿಮಗೆ ತೋರಿಸಿದ್ದೀನಿ, ಬೆಂಗಳೂರಲ್ಲಿ ಕಲಾಸಿಪಾಳ್ಯದಲ್ಲಿರೋ ಆರ್ಮರಿ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲ ಅಂದರೆ ಇನ್ನೂ ಒಂದು ಸಲ ತೋರಿಸ್ತೀನಿ, ನನಗೇನು ಬೇಜಾರಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಅಂಥದ್ದು 26 ಆರ್ಮರಿ ಇತ್ತು. 26 ಆರ್ಮರಿಗಳು ಇವತ್ತಿಗೂ ಇತ್ತು. ಇವತ್ತಿಗೀಗ 9 ಉಳ್ಕೊಂಡಿದೆ. ಈಗ ರೆನೋವೇಟ್ ಆಗಿದೆ ಬೈ ಗಾಡ್ಸ್ ಗ್ರೇಸ್. 9 ಉಳ್ಕೊಂಡಿದೆ. ಶ್ರೀರಂಗಪಟ್ಟಣಕ್ಕೆ ಹೋದಾಗ ನೋಡ್ಬೋದು, ರಣ ಬಿಸಿಲಲ್ಲಿ ನೀವು ಆರ್ಮರಿ ಒಳಗಡೆ ಇಳಿದು ಹೊರಟೋದ್ರೆ ನೆಲಮಾಳಿಗೆ ತಣ್ಣಗೆ ಕೊರಿತಾ ಇರುತ್ತೆ. ಮದ್ದುಗುಂಡುಗಳನ್ನ ರೆಫ್ರಿಜರೇಟರಲ್ಲಿ ಇಟ್ಟಾಗೆ ಇಡೋವಂಥ ವ್ಯವಸ್ಥೆ ಆ ಕಾಲಕ್ಕಾಗಿತ್ತು. ಆ ಬಂಕರ್ ಶೈಲಿಯ ವ್ಯವಸ್ಥೆಯ ಕಟ್ಟಡವನ್ನು, ಆರ್ಮರಿಯನ್ನು ಕಟ್ಟಿದವನು ಹೈದರ್ ಮತ್ತು ಟಿಪ್ಪು ಸುಲ್ತಾನರು. ಹೈದರ್ ಇಲ್ಲ ಇವ್ರ ಹೆಸರನ್ನ ಇಲ್ಲಿ ತಗೊಳ್ಳೇಬೇಕು. ಕಲಾಸಿಪಾಳ್ಯದಲ್ಲಿ ಇದೆಯಲ್ಲ ಅದು ಬಂಕರು, ಆ ಬಂಕರ್ನ ಆರ್ಮರಿಯನ್ನು ಕಟ್ಟಿದವರು ಹೈದರ್ ಮತ್ತು ಟಿಪ್ಪು ಸುಲ್ತಾನರು. ಇದನ್ನು ನೋಡಿದಂಥ ಲಾರ್ಡ್ ಕಾರ್ನ್ವಾಲಿಸು ದಂಗು ಬಡಿದು ಹೋಗಿ ಇದನ್ನು ತಾವು ಇಂಗ್ಲೆಂಡಿಗೆ ತಗೊಂಡೋಗಿ ಮೊದಲನೇ ಮಹಾಯುದ್ಧ ಆದಾಗ ಇಂಗ್ಲೀಷ್ನವ್ರು ಅದನ್ನು ಜರ್ಮನಿ ಮೇಲೆ ಯುದ್ಧ ಮಾಡೋದಕ್ಕೆ ಬಳಸ್ಕೊಂಡ್ರು. ಇದೆಲ್ಲದರ ಚೈನ್ ಲಿಂಕ್, ಈ ಕಥೆಯಲ್ಲೆಲ್ಲ ಚೈನ್ ಲಿಂಕ್ನಲ್ಲಿ ಈ ಚನ್ನರಾಯನದುರ್ಗ ಒಂದು ಭಾಳ ಮುಖ್ಯವಾದಂಥ ಪಾಯಿಂಟ್ ಆಗಿತ್ತು. ಇದು ಇಲ್ಲಿನ ಅಸಲಿ ಕತೆ. ಚನ್ನರಾಯನದುರ್ಗ ಯಾಕಪ್ಪ ಇತಿಹಾಸದಲ್ಲಿ ಭಾಳ ಇಂಪಾರ್ಟೆನ್ಸ್ ತಗೊಳ್ತದೆ ಅಂತಂದರೆ ಇದಕ್ಕೋಸ್ಕರ. ಇಲ್ಲಿ ತುಂಬ ಐರನ್ ಓರ್ಗಳ ಅವಶೇಷಗಳನ್ನು ಬುಕಾನನ್ ನೋಡಿದ್ದಾಗಿ ಬರೆದಿದ್ದಾನೆ. ಬುಕಾನನ್ ತನ್ನ ಬುಕ್ನಲ್ಲಿ ಬರೆದಿದ್ದಾನೆ. ಬುಕಾನನ್ ಬುಕ್ಕು ನೀವೆಲ್ಲ ಓದಿಲ್ದಿರೋ ಇನ್ನೊಂದ್ಸಲ ಓದಿ. 1600 ಪೇಜ್ ಇದೆ. ನಿಧಾನವಾಗಿ ಕೂತ್ಕೊಂಡು ಓದಿ, ಅದರಲ್ಲಿದೆ ಚನ್ನರಾಯನದುರ್ಗದ ಪ್ರಸ್ತಾಪ ಬಂದಿದೆ. ಇದಾದಮೇಲೆ ಆರ್ಥರ್ ವೆಲ್ಲೆಸ್ಲಿ ಇದ್ದಲ್ಲ, ಟಿಪ್ಪು ಸುಲ್ತಾನರ ಮರಣಾನಂತರ 4ನೇ ಆಂಗ್ಲೋ ಮೈಸೂರು ಯುದ್ಧ, ಐತಿಹಾಸಿಕ ಯುದ್ಧವನ್ನು ಗೆದ್ದ ಮೇಲೆ 1800ರಲ್ಲಿ ಆರ್ಥರ್ ವೆಲ್ಲೆಸ್ಲಿ ಚನ್ನರಾಯನದುರ್ಗಕ್ಕೆ ಭೇಟಿ ಕೊಟ್ಟು ಇದನ್ನು ನೋಡಿ, ಇದರ ದುರ್ಗಮತೆಯನ್ನು ನೋಡಿ, ಇದರ ವೈಭವವನ್ನು ನೋಡಿ ಅವನು ಬೆಕ್ಕಸ ಬೆರಗಾಗಿ ಇಲ್ಲೊಂದು ಗ್ಯಾರಿಸನ್ ಕಟ್ಟೋಣ ಅಂತ ಪ್ರಪೋಸಲ್ ಕೊಡ್ತಾನೆ. ಅಸಲಿ ಕತೆ ಇದು, ಯಾರೂ ಹೇಳಿಲ್ಲ ಅಂತ ಜಂಬ ನನಗೆ, ನಾನು ಹೇಳ್ತೀನಿ ಕೇಳ್ಕೊಳ್ರಿ. ಇಲ್ಲೊಂದು ಗ್ಯಾರಿಸನ್ ಕಟ್ಟೋಣ ಅಂತ ಪ್ರಪೋಸಲ್ ಕೊಡ್ತಾನೆ ಆರ್ಥರ್ ವೆಲ್ಲೆಸ್ಲಿ. ಈ ಚನ್ನರಾಯನದುರ್ಗ ಅಷ್ಟು ದುರ್ಭೇದ್ಯವಾಗಿದೆ, ಇಲ್ಲೊಂದು ಗ್ಯಾರಿಸನ್ ಕಟ್ಟೋಣ ಅಂತ ಪ್ರಪೋಸಲ್ ಕೊಟ್ಟಿರ್ತಾನೆ. ಆಮೇಲೆ ಏನೇನೋ ಆಗುತ್ತೆ, ಆಮೇಲೆ ಒಂದು ಸಣ್ಣ ದಂಗೆ ಆಗುತ್ತೆ, ಆಮೇಲೆ ಅವರೆಲ್ಲ 1806 ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಕಂಟೋನ್ಮೆಂಟ್ ಕಟ್ತಾರೆ. ಆಮೇಲೆ ಅದು ಇನ್ನೊಂದು ಬೇರೆ ಕತೆ. ಬೆಂಗಳೂರು ಕತೆಗಳಲ್ಲಿ ನಾನು ನಿಮ್ಗೆ ಭಾಳ ಅದನ್ನು ನಾನು ಹೇಳಿದ್ದೀನಿ. ಚನ್ನರಾಯನದುರ್ಗದ ತುದಿಯಲ್ಲಿ ನಾನು ನಿಂತಿದ್ದೀನಿ. ಸ್ನೇಹಿತ ನಮ್ಮ ಸತಿಯರು ಯತೀಶ್ ತೋರಿಸಿದ್ರು ನೋಡಿ, ಅಲ್ಲಿ ಕಾಣುವಂಥದ್ದು ಮಧುಗಿರಿ ಕೋಟೆ. ಆ ಕೋಟೆಗೂ ಹತ್ತಿಸ್ತೀನಿ ನಿಮ್ಮನ್ನ, ಬಿಡ್ತೀನಿ ನಾನು, ಎಲ್ಲ ಕೋಟೆಗೂ ಹತ್ತಿಸ್ತೀನಿ. ಅಲ್ಲೋದ್ಮೇಲೆ ಅಲ್ಲಿ ಇನ್ನೊಂದು ರೋಚಕ ಕತೆ, ಅದನ್ನು ನಾನು ಹೇಳ್ತೀನಿ. ಚನ್ನರಾಯನದುರ್ಗ ಕೇಳಿದ್ರಲ್ಲ, ಭಾಳ ಅದ್ಭುತವಾದ, ಐತಿಹಾಸಿಕವಾಗಿ ಭಾಳ ಮಹತ್ವವಾದಂಥ ಕೋಟೆ. 16ನೇ ಶತಮಾನದಿಂದ ಹಿಂದಕ್ಕೆ ಒಂಥರ ಇತಿಹಾಸ, 17ನೇ ಶತಮಾನದಿಂದ ಈಚೆಗೆ ಇನ್ನೊಂಥರ ಇತಿಹಾಸ. ಬ್ರಿಟಿಷರು ಬೆಚ್ಚಿದ ಕೋಟೆಗಳಲ್ಲಿ ಚನ್ನರಾಯನದುರ್ಗದ ಕೋಟೆನೂ ಒಂದು. ಅದು ಇಂಪಾರ್ಟೆಂಟು. ಗ್ಯಾರಿಸನ್ ಮಾಡ್ಕೊಂಬೋಣ, ವೆರಿ ಸೇಫೆಸ್ಟ್ ಪ್ಲೇಸ್ ಇನ್ ಮೈಸೂರು ಕಿಂಗ್ಡಮ್ ಅಂತ ಆರ್ಥರ್ ವೆಲ್ಲೆಸ್ಲಿ ಬರೀತಾನೆ. ಅಂದರೆ ಎಷ್ಟು ದುರ್ಗಮವಾಗಿತ್ತು ಆ ಕಾಲಕ್ಕೆ. ಈಗಲೇ ಹತ್ತುವಾಗ ನಾನು 2 kg ಡೌನ್ ಆಗ್ಬಿಟ್ಟಿದ್ದೀನಿ ರೀ. ಸಿಕ್ತಾಗೆಲ್ಲ ನೀವು ನಂಗೆ ದೋಸೆ ಕೊಡಿಸ್ಬೇಕು, ಈಗಲೇ ಹೇಳ್ಬಿಟ್ಟಿದ್ದೀನಿ. ಸೊ ಅಷ್ಟು ದುರ್ಗಮವಾದಂಥ ಕೋಟೆ ಆಗಿತ್ತು ಚನ್ನರಾಯನದುರ್ಗ.
ನೀವೆಲ್ಲ ಬೆಂಗಳೂರು, ಮೈಸೂರು, ತುಮಕೂರಿನವ್ರು ಯಾರ್ಯಾರು ಚನ್ನರಾಯನದುರ್ಗ ನೋಡಿಲ್ಲ, ಇನ್ನೊಂದು ವಾರದಲ್ಲಿ ಕೋಟೆ ಹತ್ತಿ ಬಂದು ನನಗೆ ಫೋನ್ ಮಾಡಲಿಲ್ಲ ಅಂದರೆ ನಿಮ್ಮ ಸಂಗಟ್ಟು. ಅಂಥ ಅದ್ಭುತವಾದಂಥ ಟ್ರೆಕ್ಕಿಂಗ್ ಇರೋವಂಥ ಕೋಟೆ, ಅಂಥ ಅದ್ಭುತವಾದಂಥ ಇತಿಹಾಸ ಇರೋಂಥ ಕೋಟೆ. ನೀವೆಲ್ಲ ಬನ್ನಿ ನೋಡಿ. ಎಂದಿನಂತೆ ನಮ್ಮ ಸರ್ಕಾರಗಳು ನಿರ್ಮೂಲವಾಗಿ ಆರಾಮಾಗಿ ಮಲಗಿವೆ, ಏನು ಕೇರ್ ಮಾಡ್ತಾ ಇಲ್ಲ. ನಿಧಿಗಳು ಬಂದು ಎಲ್ಲ ಬಾಚಿ ದೋಚಿ ಏನೇನಿತ್ತು ಇಲ್ಲ ಎಲ್ಲ ಬಕ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಇನ್ನೊಂದ್ಸಲಿ ಐ ರಿಪೀಟ್, ಐ ರಿಕ್ವೆಸ್ಟ್ ಬೊಮ್ಮಾಯಿ ಸರ್, ಲಿಸನಿಂಗ್ ಟು ಮೀ ಪ್ಲೀಸ್. ನೀವು ಕೇಳಿಸ್ಕೊತಾ ಇದ್ರೆ ನನ್ನ ಬೊಮ್ಮಾಯಿ ಸರ್, ಇದನ್ನು ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ಉದ್ಧಾರ ಮಾಡಿದ್ರೆ ಬೇಜಾನ್ ದುಡ್ಡು ಬರುತ್ತೆ ಸರ್. ಇಂಥ 500ರಿಂದ 800 ಕೋಟೆ ಕೊತ್ತಲ, ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳೋದು, 100 ಕೋಟೆ ಕೊತ್ತಲಗಳು ಕರ್ನಾಟಕದಲ್ಲಿವೆ. ಎಲ್ಲವನ್ನು ಉದ್ಧಾರ ಮಾಡಿಬಿಟ್ರೆ ಪ್ರವಾಸಿಗರ ದುಡ್ಡಲ್ಲಿ ನಮ್ಮ ಸರ್ಕಾರ ಆರಾಮಾಗಿ ನಡೆಸ್ಬೋದು ಅಂತ ನನ್ನ ಒಂದು ಸಣ್ಣ ಆಸೆ. ನೀವೆಲ್ಲ ದುರ್ಗಕ್ಕೆ ಬರ್ತೀರಾ, ದುರ್ಗಕ್ಕೆ ಬರ್ತೀರಾ, ಚನ್ನರಾಯನದುರ್ಗ ಹತ್ತುತ್ತೀರಾ. 54 ನಾನೇ ಇದ್ರ ಮೇಲೆ ಹತ್ತು ನಿಂತಿದ್ದೀನಿ, ನೀವು ಬಂದು ಹತ್ತುತ್ತೀರಾ ಅಂತ ಹೇಳ್ತಾ ಇವತ್ತು 2 ಲೈನ್ ಹಾಡು ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ ಮೊನ್ನೆ ಒಬ್ಬರು ನನ್ನ ಸ್ನೇಹಿತರು ಕೇಳಿದ್ರು, ಸರ್ ನೀವು ಕೊನೆಯಲ್ಲಿ 2 ಲೈನ್ ಹೇಳ್ತೀರಾ, ಯಾಕೋ ನಿಲ್ಲಿಸ್ಬಿಟ್ಟಿದ್ದೀರಾ ಹೇಳಿ ಅಂತ. ಹತ್ತಿ ಸುಸ್ತಾಗ್ಬಿಟ್ಟಿದ್ದೀನಿ, ಆದರೂ 2 ಲೈನ್ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮುಗಿಸೋದಕ್ಕೆ ಮುಂಚೆ, ಹಾಡು ಶುರು ಮಾಡೋದಕ್ಕೆ ಮುಂಚೆ, ಮೈಸೂರು ಸಂಸ್ಥಾನದಲ್ಲಿ 2 ಕಡೆ ಗನ್ ಪೌಡರ್ ತಯಾರಿಸ್ತಿದ್ದು. ಇದೊಂದೇ ಕಡೆ ಅಲ್ಲ, ಇನ್ನೂ ಒಂದು ಕಡೆ ಕೊಯಮತ್ತೂರಿಗೆ ಹೋಗೋ ರಸ್ತೆಯಲ್ಲಿ ಹತ್ತತ್ರ ಕೊಯಮತ್ತೂರು ಮೈಸೂರು ಸಂಸ್ಥಾನ ಅಲ್ಲಿವರೆಗೂ ಇತ್ತು ನಿಮ್ಮ ಗಮನಕ್ಕೆ. ಅಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ ಪೊಟ್ಯಾಷಿಯಂ ನೈಟ್ರೇಟು, ಸಲ್ಫರು ಮತ್ತು ಐರನ್ ಓರ್, ಕಬ್ಬಿಣದ ಅದಿರನ್ನು ಸ್ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿ ಇಲ್ಲಿಂದ ತಾರಾಮಂಡಲ್ ಪೇಟೆ, 4 ತಾರಾಮಂಡಲ್ ಪೇಟೆಗಳಿಗೆ ಕಳಿಸ್ತಾಯಿದ್ರು. ಹಾಗಾಗಿ ಆ ಸಪ್ಲೈ ಚೈನ್ನಲ್ಲಿ ಈ ಚನ್ನರಾಯನದುರ್ಗ ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಕ್ಲಿಯರ್ ಆಯ್ತಲ್ಲ ಮ್ಯಾಟ್ರು? ಹೋದ ಸಲ ಹೇಳಿದ್ದಕ್ಕೆ ಈ ಸಲ ಹೇಳಿದ್ದಕ್ಕೆ ಕ್ಲಿಯರ್ ಆಯಿತು ಈ ಮ್ಯಾಟ್ರು. ಚನ್ನರಾಯನದುರ್ಗನ ನೀವು ಈ ಕಾರಣಕ್ಕೂ ಒಂದ್ಸಲಿ ಬಂದು ನೋಡಬೇಕು, ಹೇಗಿತ್ತಪ್ಪ ಅಂತ. ಒಂದ್ಸಲಿ ಉಸಿರನ್ನ ಎಳ್ಕೊಂಬಿಟ್ರೆ ಗಂಧಕದ ವಾಸನೆ ನಿಮಗೆ ಬಂದರೂ ಬರ್ಬೋದು, ಏನಂತೀರಾ? ಸೊ ಇದನ್ನೆಲ್ಲ ನೀವು ನೆಕ್ಸ್ಟ್ ಮಾಡ್ತೀರಾ ಅಂತ ಹೇಳ್ತಾ ಹಾಡು ಹೇಳ್ಬಿಡ್ತೀನಿ. ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ. ಈ ಹಾಡು ಇಲ್ಲೇ ಶೂಟ್ ಮಾಡಿದ್ದು ಸುಮ್ಮನೆ ನಿಮಗೆ ಒಂದು ಇರಲಿ ಅಂತ. ವಿಷ್ಣುವರ್ಧನ್ ಭಾರತಿಯವರ ಪಿಕ್ಚರು ಬಂಗಾರದ ಜಿಂಕೆ ಪಿಕ್ಚರ್ ಇಲ್ಲೇ ಶೂಟ್ ಮಾಡಿದ್ದು, ಈ ಹಾಡು ಇಲ್ಲೇ ಶೂಟ್ ಮಾಡಿದ್ದು. ಅದಕ್ಕೆ ಈ ಹಾಡು ಭಾಳ ಕೊರಿತಾ ಇತ್ತು ಎದೆಯೊಳಗೆ. ಬರ್ತೀನಿ, ಮಿಸ್ ಮಾಡ್ತಾಯಿರಿ. ಲವ್ ಯು ತುಮಕೂರು, ಲವ್ ಯು ಕನ್ನಡ, ಲವ್ ಯು ಕರ್ನಾಟಕ. ಎಲ್ಲರೂ ಮಿಸ್ ಮಾಡ್ತಾಯಿರಿ, ನಾನು ಮಿಸ್ ಮಾಡ್ತಾ ಇರ್ತೀನಿ. ಮುಂದಿನ ವಾರ ಇಂಥದ್ದೇ ಮತ್ತೊಂದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು.